ನಾಳೆನೇ ಅಲ್ವಾ ಎಕ್ಸಾಮ್ಸು, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಇವಾಗ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇದು ನಾನು ನೆನ್ನೆ ನೈಟ್ ಶೂಟ್ ಮಾಡ್ಕೊಂಡಿದ್ದು, ಯಾಕಂತಂದರೆ ಊಟ ಎಲ್ಲ ತಿಂದಿದ್ದಾದ್ಮೇಲೆ ಒಂದು ಸ್ವಲ್ಪ ಅವರೆಕಾಳಿತ್ತು, ಒಂದು 9-9:30 ಹಾಗೆ. ಸೊ ನಾನು ನನ್ನ ಹಸ್ಬೆಂಡ್ ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸ್ತಾ ಇದ್ವಿ, ಅಂದರೆ ಏನಂತಾರೆ ಎತ್ಕಿನ ಬೆಳೆ ಇಸ್ಕ್ತಾ ಇದ್ವಿ. ಸೊ ಅದೆಲ್ಲ ಆಗಿದ್ದಾದಮೇಲೆ ಬೆಳಗ್ಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಇವತ್ತು ಬಿರಿಯಾನಿ ಮಾಡ್ಕೊಂಡಿದ್ದೆ. ಸೊ ಹಾಗೆ ಒಂದು ಮೊಟ್ಟೆ ತರಬೇಕಾದ್ರೆ ನನ್ನ ಹಸ್ಬೆಂಡು ಕವರೆಲ್ಲ ಹೊಡೆದೋಗ್ಬಿಟ್ಟಿತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿದ್ದೆ. ಸೊ ಅದನ್ನು ಕೂಡ ಮಾಡಿಕೊಂಡು ನನ್ನ ಬೆಳಗಿನ ಟಿಫನ್ ಅದೇ ಆಯಿತು. ಸೊ ನಾಳೆನೇ ಅಲ್ವಾ ಎಕ್ಸಾಮ್ಸು, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಇವಾಗ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಇನ್ನು ಸ್ವಲ್ಪ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಓದ್ಕೊಂಡು ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಆವಾಗವಾಗ ಏನಾದರೂ ಬಾಯಿಗೆ ರುಚಿ ಬೇಕಲ್ವಾ. ಸೊ ಹಾಗೆ ಬಾಳೆಹಣ್ಣು ತಿಂದು ಹಾಗೆ ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಅನ್ನ ಮತ್ತು ಚಿಕನ್ ಸಾಂಬಾರು ಮಾಡಿದ್ನಲ್ಲ ಬೆಳಗ್ಗೆ, ಅದನ್ನು ಕೂಡ ತಿಂದು ಮತ್ತೆ ಇನ್ನೊಂದು ಸಲ ಓದ್ಕೋಬೇಕಲ್ಲ, ಓದ್ಕೊಳ್ತಾ ಇನ್ನು ಯಾರು ಎದ್ದೋಗಿ ಆ ಶಾರ್ಪ್ ಮಾಡಿ ಎತ್ಕೊಂಡೋಗಿ ಬಿಸಾಕೋದು ಅಂತ. ನಾನು ಪೆನ್ಸಿಲ್ ಯೂಸ್ ಮಾಡ್ತೀನಿ ಆದಷ್ಟು ಪ್ರಾಕ್ಟೀಸ್ ಟೈಮಲ್ಲಿ, ಅದು ನನಗೆ ಕಂಫರ್ಟಬಲು. ಸೊ ಅದನ್ನು ಶಾರ್ಪ್ ಮಾಡಿ ಅಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಸಂಜೆ ಒಂದು 5-5:30 ಆಯಿತು. ಸೊ ಹೊರಗಡೆ ಹೋಗೋಣ ಒಂದು ಸ್ವಲ್ಪ ಅಂತಂದ್ಬಿಟ್ಟು ಹೋಗೋಣ ಅಂತಂದರೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ಹಾಗೆ ಕಿಟಕಿ ಹತ್ರ ನಿಂತ್ಕೊಂಡಿದ್ರೆ ಹುಲ್ಲೇನೋ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದೆ. ಹಾಗೆ ಇನ್ನೇನು ಟೈಮ್ ಆಯ್ತಲ್ವಾ ಅಂತಂದ್ಬಿಟ್ಟು ನಾನು ಕೂಡ ಕಿಟಕಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಲೈಟ್ ಹಾಕೋಣ ಅಂತಂದ್ಬಿಟ್ಟು, ಯಾಕಂತಂದರೆ ನಾನು ಆಮೇಲೆ ಎದ್ದೋಳೋದೇ ಇಲ್ಲ. ಎಷ್ಟೋ ಸಲ ನಾನು ರೂಮಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀನಿ, ಯಾಕಂತಂದರೆ ರೂಮಲ್ಲೇ ನಾನು ಓದ್ಕೊಳ್ಳೋದ್ರಿಂದ ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಕತ್ಲಾಗೋದು. ಸೊ ಅದರಿಂದ ಮತ್ತೆ ಬುಕ್ ಎತ್ಕೊಂಡು ಓದ್ತಾ ಇದ್ದೀನಿ. ಸೊ ನಾಳೆ ನನ್ನ ಎಕ್ಸಾಮ್ ವ್ಲಾಗ್ ಬರುತ್ತೆ. ಇಷ್ಟಾಗಿತ್ತು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.